ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 7. ಮನೆ ತಲುಪಿದ ಅಭಿಷ್ಟ ಪ್ರಾದ್ಯಾಗೆ ಬಿಟ್ಟು ಬಿಡದೆ ಕರೆ ಮಾಡುತ್ತಲೇ ಇದ್ದ. ಅವಳು ನೋಡಿದರೂ ಕರೆ ಸ್ವೀಕರಿಸದೆ ಸ್ವಾತಿ ಆಡಿದ ಮಾತಿನ ಬಗ್ಗೆ ಯೋಚಿಸುತ್ತಿದ್ದಳು. ನಿಜ ಅಭಿ, ನಂಗೆ ಮೆಚುರಿಟಿ ಇಲ್ಲದ ವಯಸ್ಸಲ್ಲಿ ನೀನ್ ಪ್ರೀತಿಸಿದೆ. ಆದ್ರೆ ಈಗ ಮೆಚುರಿಟಿ ಇದೆ ಅಂತ ನೀನ್ ಬಿಡೋಕು ನನ್ನಿಂದ ಆಗ್ತಿಲ್ಲ. ನೀನೊಬ್ನೇ ನನ್ನ ಪ್ರೀತಿಸಿಲ್ಲ, ನಾನ್ ಕೂಡ ನಿನ್ನ ತುಂಬಾ ಪ್ರೀತಿಸಿದೀನಿ ಅಭಿ. ನೀನಿವತ್ ನನ್ ಜೊತೆ ನಡ್ಕೊಂಡಿದ್ದು ನನ್ ಮನ್ಸಿಗೆ ತುಂಬಾ ನೋವಾಗಿದೆ. ಇದು ಹೀಗೆ ಆದ್ರೆ ಮುಂದೆ ನಮ್ ಜೀವನದಲ್ಲಿ ತುಂಬಾ ಕಷ್ಟ ಆಗತ್ತೆ. ನೀನು ಬದ್ಲಾಗ್ಬೇಕು ಅಭಿ. ಪ್ರೀತಿಯಲ್ಲಿ ನಂಬಿಕೆ ತುಂಬಾ ಮುಖ್ಯ. ಇದನ್ ನೀನು ಅರ್ಥ ಮಾಡ್ಕೋಬೇಕು. ಯೋಚಿಸುತ್ತಲೇ ಹಾಗೆ ಹಾಸಿಗೆ ಮೇಲೆ ಅಡ್ಡಾದಳು. ಪ್ರಾದ್ಯಾ, ನೀನ್ ನೋಟ್ಸ್ ಬುಕ್ ಹುಡುಕಿ ಕೊಡು, ಹೋಗಿ ಆರೋಗ್ಯ ಕೊಟ್ಟು ಬರ್ತೀನಿ. ಸ್ವಾತಿ ಹೇಳಿದಾಗ ಮಲಗಿದ್ದವಳು ಎದ್ದು ನೋಟ್ಸ್ ಬುಕ್ ಹುಡುಕಿ ಸ್ವಾತಿ ಕೈಗಿಟ್ಟಳು. ಮತ್ತೆ ಆ ಸೈಕೋ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಮನ್ಸ್ ಕೆಡ್ಸ್ಕೋಬೇಡ, ನಾನು ನೋಟ್ಸ್ ಕೊಟ್ಟು ಬರ್ತೀನಿ ಹೇಳಿ ಹೋದಳು ಸ್ವಾತಿ. ಯಾರೇನೇ ಹೇಳಿದ್ರು ನಿನ್ನ ದೂರ ಮಾಡ್ಕೊಳ್ಳೋಕೆ ಮನ್ಸು ಒಪ್ಪಲ್ಲ ಅಭಿ. ನಂಗೆ ನೀನ್ ಬೇಕು. ನನ್ಗೋಸ್ಕರ ನೀನು ಬದ್ಲಾಗ್ಬೇಕು. ಏನೂ ಆಗಿಯೇ ಇಲ್ಲ ಅನ್ನೋ ಹಾಗೆ ಈಗ್ಲೇ ನಿನ್ ಜೊತೆ ಮಾತಾಡಿದ್ರೆ ನೀನ್ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತಿ. ಅದಕ್ಕೆ ಇವತ್ತು ನೀನು ಎಷ್ಟೇ ಕಾಲ್ ಮಾಡಿದ್ರು ನಾನ್ ರಿಸೀವ್ ಮಾಡಲ್ಲ. ರಿಂಗ್ ಆಗುತ್ತಿದ್ದ ಫೋನ್ ನೋಡಿದು ಕಣ್ಣು ಮುಚ್ಚಿ ಮಲಗಿದಳು ಪ್ರಾದ್ಯಾ. ಎಷ್ಟ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಇವಳಿಗೆ ಎಷ್ಟು ಕೊಬ್ಬು. ಎಲ್ಲ ಆ ಕುಳ್ಳಿನೇ ಹೇಳ್ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಇವಳಿಗೆ ಅಷ್ಟು ಧೈರ್ಯ ಇಲ್ಲ. ಪ್ರಾದ್ಯ ಜೊತೆ ಸ್ವಾತಿಗೂ ಬೈಯುತ್ತಲೇ ಅವನ ರೂಮ್ ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಅಭಿಷ್ಟ. ಅಭಿ, ಏನ್ ಮಾಡ್ತಾ ಇದ್ಯಾ? ಪ್ರಜ್ಞಾ ಹೇಳಿದ್ಲು ನೀನ್ ಬೆಂಗಳೂರು ಹೋಗ್ತಾ ಇದೀಯಂತೆ, ಯಾವಾಗ ಹೊರಡ್ತಾ ಇದೀಯಾ? ಅವನು ರೂಮ್ಗೆ ಹೋಗಿದ್ದನ್ನು ನೋಡಿ ಬಂದು ಕೇಳಿದರು ಜಯಲತಾ. ನಾಳೆ ನಾಡಿದ್ದು ಹೊರಡ್ತೀನಿ ದೊಡಮ್ಮ. ಅಕ್ಕನಿಗೇನಾದ್ರೂ ಕೊಡೋದಿದ್ರೆ ರೆಡಿ ಮಾಡಿ. ಅವರ ಮುಖ ನೋಡದೆ ಪ್ರಾದ್ಯಾಗೆ ಕರೆ ಮಾಡುತ್ತಲೇ ನುಡಿದ. ಸರಿ, ಏನಾಯ್ತಬಿ? ನೀನ್ ಟೆನ್ಷನ್ ಅಲ್ಲಿದ್ಯಾ ಅನ್ನಿಸ್ತಿದೆ. ಏನಾಯ್ತೋ? ಅವನ ಮೇಲಿನ ಕಾಳಜಿಯಿಂದ ಕೇಳಿದವರಿಗೆ ಎಲ್ಲವನ್ನು ನಿಮ್ಮಲ್ಲಿ ಹೇಳೋಕ್ಕಾಗಲ್ಲ ದೊಡಮ್ಮ, ಹೇಳಿದವ ಕೋಣೆಯಿಂದ ಹೊರ ನಡೆದ. ಅವನ ಕೋಣೆಯ ಬಳಿಯೇ ಹೋಗುತ್ತಿದ್ದ ಸುಮಾರಿಗೆ ಅಭಿ ಹೇಳಿದ್ದು ಕೇಳಿಸಿತು. ಏನಕ್ಕ, ಮುದ್ದಿನ ಮಗ, ನಿಮ್ಗೆ ಬೇಜಾರಾಗೋ ಹಾಗೆ ಮಾತಾಡಿದ್ನ? ಯಾರನ್ನಾದ್ರೂ ಜಾಸ್ತಿ ತಲೆ ಮೇಲೆ ಒತ್ತು ಮೆರೆಸಿದ್ರೆ ಹೀಗೆ ಆಗೋದು. ನೀವು ಭಾವ ಅತ್ತೆ ಸಾಲದಕ್ಕೆ ಪ್ರಜ್ಞಾ ಕೂಡ ಇವ್ನನ್ ತಲೆ ಮೇಲೆ ಒತ್ತು ಮೆರೆಸೋದಕ್ಕೆ ಇವ್ನ್ ಹೀಗಿರೋದು. ಕೆಲಸ ಕಾರ್ಯ ಏನು ಮಾಡದೆ ಹೋದ್ರು ಜೇಬಲ್ಲಿ ದುಡ್ಡಿಗೆ ಕೊರತೆ ಇಲ್ಲ. ಅದೇ ದುಡ್ಡು ಜೊತೆ ನೀವು ಕೊಟ್ಟಿರೋ ಸಲಿಗೆಗೆ ನಿಮ್ಗೆ ನೋವಾಗೋ ಹಾಗೆ ಮಾತಾಡ್ತಾನೆ. ಸ್ವಲ್ಪ ಆದ್ರೂ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರೆ ಇವ್ನ್ ಹೀಗಾಗ್ತಾ ಇರ್ಲಿಲ್ಲ ಅಕ್ಕ. ಅಭಿ ಆಡಿದ ಮಾತಿಗೆ ಬೇಸರಗೊಂಡು ಯೋಚಿಸುತ್ತಾ ನಿಂತಿದ್ದ ಜಯಲತಾರ ಬಳಿ ಹೋದ ಸುಮ ಹೇಳಿದರು. ಮಾತಿನ ಬರದಲ್ಲಿ ಮನಸ್ಸಲ್ಲಿ ಅಭಿ ಬಗ್ಗೆ ಇದ್ದ ಈರ್ಷೆ ಹೊರ ಹಾಕಿದರು ಸುಮ. ನಿನ್ ಮಕ್ಳು ಕೂಡ ಕೋಪ ಬಂದಾಗ ನಿನ್ಗೊಂದ್ ಮಾತು ಹೇಳ್ತಾರೆ. ನೀನು ಅದೇ ಮಾತನ್ನ ಜೀವನ ಪೂರ್ತಿ ನೆನ್ಪಲ್ಲಿ ಇಟ್ಕೋತೀಯ ಸುಮ. ಅವರ ಟೆನ್ಷನ್ ಏನಿರುತ್ತೋ ಏನೋ. ಮದ್ವೆ ಆಗೋ ಮೊದ್ಲು ಎತ್ತವರ ಮೇಲೆ, ಮದ್ವೆ ಆದ್ಮೇಲೆ ಅವರವರ ಸಂಗಾತಿ ಮೇಲೆ ಕೋಪ ತೀರಿಸ್ಕೋತಾರೆ. ಇದು ಎಲ್ಲ ಮನೆಯಲ್ಲಿ ನಡೆಯೋದೆ. ಅದನ್ನೇ ದೊಡ್ಡದ್ ಮಾಡ್ತಾ ಕೂತ್ರೆ ಆಗುತ್ತಾ? ಸುಮ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನುಡಿದರು ಜಯಲತಾ. ಎಷ್ಟಾದ್ರೂ ನೀವು ಅವನನ್ನ ಬಿಟ್ಕೊಡೋದಿಲ್ಲ ಬಿಡಿ, ವ್ಯಂಗ್ಯವಾಗಿ ನುಡಿದರು ಸುಮ. ನಾನು ಅವನನ್ನ ಎರದೆ ಹೋದ್ರು ಅವನ್ ನನ್ ಮಗನೇ ಸುಮ. ಅವನೇನೇ ಅಂದ್ರು ನಾನೇನು ಬೇಜಾರ್ ಮಾಡ್ಕೊಳ್ಳಲ್ಲ. ಬಿಟ್ಟು ಬಿಡು ಅದನ್ನ. ಅಭಿ ನಾಳೆ ಅಥವಾ ನಾಡಿದ್ದು ಬೆಂಗಳೂರಿಗೆ ಹೋಗ್ತಿದ್ದಾನಂತೆ. ಪೂಜಾಗೆ ಮತ್ತೆ ಪ್ರಜ್ಞಾಗೆ ಸ್ವಲ್ಪ ತಿಂಡಿ ಮಾಡ್ಕೊಡೋಣ ಅಂತಿದೀನಿ. ನಿನ್ ಕೆಲ್ಸ ಎಲ್ಲ ಮುಗಿದಿದ್ರೆ ನಂಗೆ ಸಹಾಯ ಮಾಡ್ತೀಯಾ? ಜಯಾರ ಅವರು ಕೇಳಿದಾಗ ಒಪ್ಪಿಕೊಂಡರು ಸುಮ. ಅಭಿ ಬಗ್ಗೆ ಅವರಿಗೆ ಮನಸ್ಸಲ್ಲಿ ಎಷ್ಟೇ ಅಸಮಾಧಾನ ಇದ್ದರೂ ಜಯಾರ ಅವರು ಸಹಾಯ ಕೇಳಿದಾಗ ಸುಮಾರಿಗೆ ಇಲ್ಲವೆನ್ನಲಾಗಲಿಲ್ಲ. ಮಧ್ಯಾಹ್ನದಿಂದ ಕಾಲ್ ಮಾಡಿ ಸಾಕಾಯ್ತು. ಇವಳು ಒಂದು ಕಾಲ್ ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ಲಿ ಇವಾಗ? ಪ್ರಾದ್ಯ ಬಗ್ಗೆ ಯೋಚಿಸುತ್ತಾ ಕೂತ ಅಭಿಗೆ ಏನು ಮಾಡುವುದೆಂದು ತೋಚಲಿಲ್ಲ. ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋದ ಮೇಲೆ ಅವಳು ಕರೆ ಸ್ವೀಕರಿಸದೆ ಇದ್ದಿದ್ದಕ್ಕೆ ಮತ್ತು ಕೋಪಗೊಂಡಿದ್ದನವ. ಪ್ರಾದ್ಯ, ನಾಳೆ ಬೆಳಿಗ್ಗೆ ಊರ್ಗ್ ಹೋಗ್ತಿರೋ ವಿಷಯ ಅಭಿಗೆ ಹೇಳಿದ್ಯಾ? ಊರಿಗೆ ಹೊರಡಲು ಬಟ್ಟೆ ಪ್ಯಾಕ್ ಮಾಡುತ್ತಿದ್ದಾಗ ಕೇಳಿದಳು ಸ್ವಾತಿ. ಇಲ್ಲ, ಹೇಳಿಲ್ಲ. ಒಂದೊಂದೇ ಬಟ್ಟೆ ಅವಳ ಬ್ಯಾಗ್ ಒಳಗೆ ತುಂಬಿಸುತ್ತಾ ನುಡಿದಳು ಪ್ರಾದ್ಯ. ಸ್ವಲ್ಪ ದಿನ ಅವನ್ ಜೊತೆ ಮಾತಾಡೋದನ್ನ ಬಿಟ್ಟು ಬಿಡು. ಹಾಗಾದ್ರೂ ಅವನ್ ಸರಿ ಹೋಗ್ತಾನೋ ನೋಡೋಣ. ಮನೆಯಲ್ಲಿ ಇದ್ದಾಗ ಹೇಗೋ ನಿನ್ ಫೋನ್ ಯೂಸ್ ಮಾಡಲ್ಲ. ಅವನಿಗೆ ನಿನ್ ಬುದ್ಧಿ ಕಲಿಸೋಕೆ ಇದೇ ಸರಿಯಾದ ಟೈಮ್. ಸ್ವಾತಿ ಹೇಳಿದ್ದು ಪ್ರಾದ್ಯಾಗೂ ಸರಿ ಎನಿಸಿತು. ಆದರೂ ಏನು ಹೇಳದೆ ಮೌನವಾಗಿ ಪ್ಯಾಕಿಂಗ್ ಕೆಲಸ ಮುಂದುವರೆಸಿದಳು. ಮರುದಿನ ಮುಂಜಾನೆ ಪ್ರಾದ್ಯ ಬೆಂಗಳೂರಿನ ಬಸ್ ಹತ್ತುವ ಮುನ್ನ ಅವಳಿಗೆ ಸ್ವಲ್ಪ ಬುದ್ಧಿ ಮಾತಿನ ಜೊತೆಗೆ ಹುಷಾರಾಗಿ ಹೋಗುವಂತೆ ಹೇಳಿ ಮೈಸೂರಿನ ಬಸ್ ಹತ್ತಿದಳು ಸ್ವಾತಿ. ಕಿಟಕಿ ಪಕ್ಕದ ಸೀಟ್ ಬಳಿ ಕೂತ ಪ್ರಾದ್ಯ ಫೋನ್ ಮತ್ತೆ ಸದ್ದು ಮಾಡತೊಡಗಿತು. ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರಗೊಂಡು ಹಾಸಿಗೆಯಲ್ಲಿ ಎದ್ದು ಕೂತವ ಫೋನ್ ಹಿಡಿದು ಪ್ರಾದ್ಯಗೆ ಬಿಟ್ಟು ಬಿಡದೆ ಕರೆ ಮಾಡುತ್ತಿದ್ದ. ಮೊದಲ ಬಾರಿ ಮನಸ್ಸನ್ನು ಕಲ್ಲಾಗಿಸಿಕೊಂಡಿದ್ದ ಪ್ರಾದ್ಯ ಅವನ ಕರೆ ಸ್ವೀಕರಿಸಲೇ ಇಲ್ಲ.
ಪರೀಕ್ಷೆ ಮುಗಿದ ಮರುದಿನದಿಂದ ಅವಳಿಗೆ ಕಾಲೇಜ್ಗೆ ರಜೆ ಇರುವುದು ಎಂದು ಅವಳು ಹೇಳಿದ್ದನ್ನ ಮರೆತಿದ್ದ ಅಭಿ ಬೇಗನೆ ತಯಾರಾಗಿ ಅವಳ ಕಾಲೇಜ್ ಕಡೆ ಹೊರಟ. ಅವಳ ಜೊತೆ ಮಾತಾಡದೆ ಹುಚ್ಚು ಹಿಡಿದಂತಾಗಿತ್ತು ಅವನಿಗೆ. ಅವಳ ಹಾಸ್ಟೆಲ್ಗಿಂತ ತುಸು ದೂರದಲ್ಲಿ ಕೃಷ್ಣೇನ ನಿಲ್ಲಿಸಿ ಮಿಡಲ್ ಸ್ಟ್ಯಾಂಡ್ ಹಾಕಿ ಕೂತವನ ದೃಷ್ಟಿ ಹಾಸ್ಟೆಲ್ ಕಡೆಗಿತ್ತು. ಗಂಟೆ 11 ಪ್ರಾದಿ ಹಾಸ್ಟೆಲ್ನಿಂದ ಬರುವುದು ಕಾಣಿಸದೆ ಕಂಗಾಲಾಗುವುದರ ಜೊತೆ ಕೋಪವೂ ಉಕ್ಕಿತ್ತವನಿಗೆ. ಮತ್ತೆ ಮತ್ತೆ ಕರೆ ಮಾಡಿ ಸೋತವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ನೀರು ತುಂಬಿಕೊಂಡಿತ್ತು. ಏ ಬಾಯಿಲಿ, ಪ್ರಾದ್ಯಾ ಕ್ಲಾಸ್ನಲ್ಲಿ ಓದುತ್ತಿದ್ದ ಹುಡುಗಿಯೊಬ್ಬಳು ಹಾಸ್ಟೆಲ್ನಿಂದ ಬರುತ್ತಿರುವುದನ್ನು ನೋಡಿ ಅವಳನ್ನು ಕರೆದ ಅಭಿ. ನೀನು ಪ್ರಾದ್ಯಾ ಕ್ಲಾಸ್ಮೇಟ್ ಅಲ್ವಾ? ಪ್ರಾದ್ಯಾ ಎಲ್ಲಿ? ಕೇಳಿದ. ಹೌದು, ಪ್ರಾದ್ಯಾ ಇವತ್ತು ಬೆಳಿಗ್ಗೆ ಬಸ್ಗೆ ಬೆಂಗಳೂರು ಹೋದ್ಲು. ಅವಳು ಹೇಳಿದಾಗ ಗರ ಬಡಿದಂತಾದ ಅಭಿಷ್ಟ. ಯಾಕೆ ಅಂತ ಗೊತ್ತಾ? ಸಾವರಿಸಿಕೊಂಡು ಕೇಳಿದ. ಇವತ್ತಿನಿಂದ ಕಾಲೇಜ್ಗೆ 25 ದಿನ ರಜೆ ಇದೆ. ಹೇಳಿದವಳು ಮುಂದೆ ನಡೆದರೆ ಅಭಿಷ್ಟ ನಿಂತಲ್ಲೇ ಶಿಲೆಯಂತಾದ. ನನ್ನಲ್ಲಿ ಒಂದು ಮಾತು ಹೇಳ್ದೆ ನನ್ನ ಬಿಟ್ಟು ಹೋದ್ಯಾ ಪ್ರಾದ್ಯಾ? ಕೇಳಿದವನಿಗೆ ಉತ್ತರಿಸಲು ಅಲ್ಲಿ ಯಾರೂ ಇರಲಿಲ್ಲ. ಅವನದೇ ತಲೆ ಕೂದಲನೊಮ್ಮೆ ಗಟ್ಟಿಯಾಗಿ ಹಿಡಿದೆಳೆದ. ನಂಗೆ ನೀನ್ ಬೇಕು ಪ್ರಾದ್ಯಾ, ಪ್ಲೀಸ್ ಒಂದ್ಸಲ ಕಾಲ್ ರಿಸೀವ್ ಮಾಡು ಹೇಳುತ್ತಲೇ ಮತ್ತೆ ಅವಳಿಗೆ ಕರೆ ಮಾಡಿದ. ಕರೆ ಸ್ವೀಕರಿಸಬೇಕಾದವಳು ಫೋನ್ ಬ್ಯಾಗ್ ಒಳಗೆ ಇಟ್ಟು ಕಿಟಕಿಗೆ ತಲೆ ಆನಿಸಿ ಕಣ್ಣು ಮುಚ್ಚಿದಳು. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.